ಎಲ್ರಿಗೂ ಸ್ವಾಗತ. ಶಿವನಿಗೆ ಪ್ರಿಯವಾದ 5 ರಾಶಿಗಳು ಇವು. ವರ್ಷದ ಕೆಲವು ವಿಶೇಷ ದಿನಗಳು ಶಿವನನ್ನು ಮೆಚ್ಚಿಸಲು ವಿಶೇಷವಾಗಿರುತ್ತದೆ. ಉದಾಹರಣೆಗೆ ಮಹಾಶಿವರಾತ್ರಿ, ಶ್ರಾವಣ ಸೋಮವಾರ. ಈ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 26ರಂದು ಇಂದು ಆಚರಿಸಲಾಗುವುದು. ಶಿವನನ್ನು ಮೆಚ್ಚಿಸಲು ಭಕ್ತರು ಉಪವಾಸ, ಪೂಜೆ ಮತ್ತು ಅಭಿಷೇಕ ಇತ್ಯಾದಿಗಳನ್ನು ಮಾಡುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಶಿವನಿಂದ ಆಶೀರ್ವಾದ ಪಡೆದ ಕೆಲವು ರಾಶಿಚಕ್ರಗಳಿವೆ. ಈ 5 ರಾಶಿಚಕ್ರದ ಜನರು ಶಿವನಿಗೆ ತುಂಬಾ ಪ್ರಿಯರು. ಆದ್ದರಿಂದ ಅವರ ಜೀವನದಲ್ಲಿ ಯಾವುದೇ ಸವಾಲು ಅಥವಾ ಸಮಸ್ಯೆ ಎದುರಾದರೆ ಅವರು ಶಿವನ ಆಶೀರ್ವಾದದಿಂದ ಅದನ್ನು ಬೇಗನೆ ಜಯಿಸುತ್ತಾರೆ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ ಅಧಿಪತಿ ಮಂಗಳ ಮತ್ತು ಅವರು ಹನುಮಂತನ ವಿಶೇಷ ಅನುಗ್ರಹದಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ಹನುಮಂತನನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮೇಷರಾಶಿಯು ಶಿವನಿಗೆ ಪ್ರಿಯವಾದ ಮೊದಲ ರಾಶಿಯಾಗಿದೆ. ಭೋಲೆನಾಥನ ಕೃಪೆಯಿಂದ ಅವರ ಕೆಟ್ಟ ಕರ್ಮಗಳು ಸಹ ಪರಿಹಾರವಾಗುತ್ತವೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಶಿವನು ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಶಿವನಿಗೆ ತುಂಬಾ ಪ್ರಿಯರು. ಈ ಜನರು ಹರ್ಷಚಿತ್ತದಿಂದ, ಸಹಿಷ್ಣುತೆಯಿಂದ ಮತ್ತು ತಾಳ್ಮೆಯಿಂದಿರುತ್ತಾರೆ. ಅವರು ಯಾವುದೇ ಕಷ್ಟವನ್ನು ಸುಲಭವಾಗಿ ನಿವಾರಿಸುತ್ತಾರೆ. ತುಲಾ ರಾಶಿಯ ಅಧಿಪತಿ ಶುಕ್ರ ಶಿವನಿಗೆ ಪ್ರಿಯವಾದ ರಾಶಿಚಕ್ರಗಳಲ್ಲಿ ತುಲಾ ರಾಶಿಯೂ ಸೇರಿದೆ. ಶಿವನ ಕೃಪೆಯಿಂದಾಗಿ ಈ ರಾಶಿಚಕ್ರದ ಜನರು ಅದ್ಭುತ ಜೀವನವನ್ನು ನಡೆಸುತ್ತಾರೆ. ಅವರ ಜೀವನದಲ್ಲಿ ಸಂಪತ್ತಿಗೆ ಕೊರತೆ ಇಲ್ಲ. ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ಮಹಾರಾಜ. ಶನಿಯು ಶಿವನನ್ನು ತನ್ನ ಆರಾಧಕನೆಂದು ಪರಿಗಣಿಸುತ್ತಾನೆ ಮತ್ತು ಶಿವನನ್ನು ಪೂಜಿಸುವವರಿಗೆ ಶನಿಯು ಸಹ ಹಾನಿ ಮಾಡುವುದಿಲ್ಲ. ಈ ರಾಶಿಚಕ್ರದ ಜನರನ್ನು ಕಷ್ಟದ ಸಮಯದಲ್ಲಿ ಶಿವನೇ ರಕ್ಷಿಸುತ್ತಾನೆ. ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿದೇವ ಮತ್ತು ಈ ಜನರು ಶಿವನಿಗೂ ಸಹ ಪ್ರಿಯರು. ಕುಂಭರಾಶಿಯವರು ಸತ್ಯವಂತರು, ಪ್ರಾಮಾಣಿಕರು ಮತ್ತು ಇತರರಿಗೆ ಒಳ್ಳೆಯದನ್ನು ಮಾಡುವವರು. ಆದ್ದರಿಂದ ಶಿವನು ಅವರಿಂದ ಸಂತುಷ್ಟನಾಗುತ್ತಾನೆ ಮತ್ತು ಅವರ ಜೀವನದಲ್ಲಿ ಅಪಾರ ಗೌರವ, ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.